ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕಲಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬಂದು ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಶುಕ್ರವಾರ ನಮ್ಮ ಮನೆಯವರ ಬರ್ತಡೇ ಇತ್ತು, ಜುಲೈ 12. ಹಾಗಾಗಿ ನಮ್ಮ ಮನೆದೇವರ ಪೂಜೆ ಹಾಗೂ ಅಭಿಷೇಕನ ಇಟ್ಕೊಂಡಿದ್ದೀವಿ. ಅವತ್ತಿನ ದಿನ ಅಭಿಷೇಕನ ಪ್ರತಿ ವರ್ಷವೂ ಮಾಡಿಸ್ತಿದ್ದೀವಿ. ಹಾಗಾಗಿ ನಾವು ಕೆರಗೋಡಿ ರಂಗಾಪುರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅದು ಬಂದು ತಿಪ್ಟೂರು ತಾಲೂಕಿನಲ್ಲಿದೆ. ನಮ್ಮ ತುಮಕೂರು ಡಿಸ್ಟಿಕ್ನ ನೋಡ್ತಾ ಇರೋವಂಥ ಎಲ್ಲ ಜನರಿಗೂ ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಎಲ್ಲರಿಗೂ ಗೊತ್ತಿರಬೇಕು. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ, ಅಲ್ಲಿನ ನಮ್ಮ ಮನೆದೇವರು ಶಂಕರೇಶ್ವರ ಸ್ವಾಮಿ, ಹಾಗೆ ಕೆರಗೋಡಿ ರಂಗಾಪುರದ ಮಠ, ಅಲ್ಲಿನ ಗದ್ದಿಗೆಗಳು, ಈಗಿನ ಸ್ವಾಮಿಗಳು ಎಲ್ಲರನ್ನೂ ನಾನು ನಿಮ್ಮ ಹತ್ರ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ, ನಾವು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಪ್ರತಿ ವರ್ಷವೂ ನಾವು ಇದೇ ದಿನ ಅಂದರೆ ಜುಲೈ 12ನೇ ತಾರೀಕು ನಮ್ಮ ಮನೆಯವರ ಹುಟ್ಟಿದಬ್ಬ ಬರ್ತಡೇ ಇದೆ. ಆವತ್ತಿನ ದಿನ ನಾವು ಅಲ್ಲಿ ಅಭಿಷೇಕನ ಮಾಡಿಸ್ತಿದ್ದಾರೆ. ನಮ್ಮ ಮನೆಯವರು ಸಣ್ಣ ಹುಡುಗನಿಂದನೂ ಕೂಡ ಆಚರಿಸ್ಕೊಂಡು ಬಂದಿದ್ದಾರೆ ಆ ಪೂಜೆನ. ಮತ್ತು ನಮ್ಮ ಮಕ್ಕಳಿಗೂ ಕೂಡ ನಾವು ಅಭಿಷೇಕನ ಮಾಡಿಸ್ತೀವಿ ಅವತ್ತಿನ ಹುಟ್ಟಿದ ದಿನ. ನಾವೇನೋ ಜೋರಾಗೇನು ನಮ್ಮ ಮನೆಯವರು ಕೇಕ್ನ ತೊಗೊಂಡು ಬಂದು ಎಲ್ಲ ಆ ರೀತಿ ಸೆಲೆಬ್ರೇಟ್ ಮಾಡಲ್ಲ. ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆನ ಮಾಡ್ತೀವಿ. ನೋಡಿ, ನಮ್ಮ ಮಕ್ಕಳು ಅಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟನ ಅಂದರೆ ಹತ್ಯಾಳು ಬೆಟ್ಟ, ನರಸಿಂಹಸ್ವಾಮಿ, ಅದನ್ನು ತೋರಿಸ್ತಾ ಇದ್ದಾರೆ. ಫೈನಲಿ ನಾವು ತಿಪ್ಟೂರಿಗೆ ಬಂದ್ವಿ ಫ್ರೆಂಡ್ಸ್. ತಿಪ್ಟೂರಿಂದ ರಂಗಾಪುರ ಮೇಲೆ ನಾವು ಹೋಗ್ತೀವಿ. ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಂತರ ಅಲ್ಲಿಗೆ ಬೇಕಾದಂಥ ಹೂವುಗಳು ಎಲ್ಲ ತೊಗೊಂಡೋಗಿದ್ದೀವಿ. ಈಗಿನ ಸೀಸನಲ್ಲಿ ಅಂತೂ ಹೂಗಳು ತುಂಬ ರೇಟು. ನೋಡಿ ಎಷ್ಟು ಚೆನ್ನಾಗಿ, ಇನ್ನೂ ನಾವು ಬೆಳಗ್ಗೆ 7 ಗಂಟೆಗೆಲ್ಲ ನಾವು ಅಲ್ಲಿದ್ವಿ. ನೋಡಿ ಎಷ್ಟು ಫ್ರೆಶ್ ಅಂತ ಹೂಗಳು ಸಿಕ್ಕಿದ್ವು. ನಮಗೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಂತರ ಅಲ್ಲಿಂದ ಬಾಳೆಹಣ್ಣನ್ನು ತೊಗೊಂಡು, ಹಣ್ಣು, ಕಡ್ಡಿ, ಕರ್ಪೂರ, ದೇವರಿಗೆ ಏನು ಬೇಕೋ ಎಲ್ಲ ಸಾಮಾನುಗಳನ್ನ ತೊಗೊಂಡು ದೇವಸ್ಥಾನ ಕೆರಗೋಡಿಗೆ ಬಂದ್ವಿ. ನೋಡಿ, ಇದು ನಮ್ಮ ಶಂಕರೇಶ್ವರ ಸ್ವಾಮಿ ದೇವಸ್ಥಾನದ ಅಂಗಳ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ, ಇದು ಕೆರೆ ಏರಿ ಮೇಲೆ ಒಡ್ಮೂಡಿರೋಂಥ ದೇವರು. ಶಂಕರೇಶ್ವರ ಸ್ವಾಮಿ ಕೆರೆ ಏರಿ ಮೇಲೆ ಉದ್ಭವ ಆಗಿರೋವಂಥದ್ದು, ಯಾರು ಸ್ಥಾಪನೆ ಮಾಡಿರೋವಂಥದ್ದಲ್ಲ, ಅದೇ ತಾನೇ ಉದ್ಭವ ಆಗಿರೋಂಥ ಮಹಾಸ್ವಾಮಿ ಅದು ಶಂಕರೇಶ್ವರ. ಇದು ಕೆರಗೋಡಿ ರಂಗಾಪುರ ಕ್ಷೇತ್ರ ಅಂದರೆ ಶ್ರೀ ಗುರುಪರದೇಶಿಕೇಂದ್ರ ಸ್ವಾಮಿಗಳವರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನದ. ಇದು ಬಂದು ಅದರ ಮುಂಭಾಗ ಗರುಡಸ್ತಂಭ. ಇದರ ಅಥಾರಿಟಿಯನ್ನು, ಇದರ ಏನೇ ಉಸ್ತುವಾರಿ, ಶಂಕರೇಶ್ವರ ಸ್ವಾಮಿ ದೇವಸ್ಥಾನದ ಉಸ್ತುವಾರಿ ಎಲ್ಲ ಕೆರಗೋಡಿ ಸ್ವಾಮಿಗಳೇ ನೋಡ್ಕೊತಾರೆ. ಅಂದರೆ ರಂಗಾಪುರದ ಕ್ಷೇತ್ರದ ಸಂಸ್ಥಾಪಕರು ಶ್ರೀ ಗುರುಪ್ರದೇಶ ಮಹಾಸ್ವಾಮಿಗಳವರೇ ನೋಡ್ಕೊತಿದ್ದಾರೆ. ನೋಡಿ, ಇದು ಬಂದು ನಮ್ಮ ದೇವಸ್ಥಾನ, ನಮ್ಮ ದೇವರು, ಮನೆ ದೇವರು, ಆರಾಧ್ಯ ದೈವ ಶ್ರೀ ಶಂಕರೇಶ್ವರ ಸ್ವಾಮಿ. ನಾವು ಹೋದಾಗ ಅಭಿಷೇಕನ ನಡೆಸ್ತಾ ಇದ್ದರು. ನಾವು ಹೋಗಿ ಅಲ್ಲಿಗೆ ಜಾಯ್ನ್ ಆದ್ವಿ, ಸೇರಿಕೊಂಡ್ವಿ. ತುಂಬ ಮನೋಹರವಾಗಿತ್ತು ನೋಡಿ. ಅದು ಉದ್ಭವ ಆಗಿರೋ ಲಿಂಗ, ಅಲಂಕಾರಕ್ಕಿಂತ ಮುಂಚೆ ಈ ರೀತಿ ಲಿಂಗನ ನಾವು ಲಿಂಗು ಕಾಣಿಸುತ್ತೆ ನಮಗೆ. ತುಂಬ ಚೆನ್ನಾಗಿದೆ. ಎಷ್ಟು ಅಂತಂದರೆ ಅದರ ಬಗ್ಗೆ ಹೇಳೋಕ್ಕೆ ತೀರ್ದು. ಆ ಸನ್ನಿಧಾನದಲ್ಲಿ ಶಿವ, ಪಾರ್ವತಿ, ಗಣೇಶ, ಆ ಕಡೆ ಪಾರ್ವತಿ ಇದೆ, ಈ ಕಡೆ ಗಣೇಶ ಇದೆ. ಎರಡೂ ದೇವರುಗಳು ಅಂದರೆ 3 ದೇವರುಗಳು ಒಂದೇ ಹತ್ರ ನೆಲೆಸಿರೋವಂಥ ದೇವಸ್ಥಾನ ಇದು. ಅಪರೂಪ. ಎಲ್ಲ ಕಡೆ ಈ ರೀತಿ ನಮಗೆ ದೇವರುಗಳು ಸಿಗಲ್ಲ, ಅಂದರೆ ಒಂದೇ ಸಲ ದರ್ಶನ ಸಿಗಲ್ಲ. ಶಿವ, ಪಾರ್ವತಿ, ಗಣೇಶ ಒಂದೇ ದೇವಸ್ಥಾನದಲ್ಲಿ ನೆಲೆಸಿದ್ದಾರೆ. ಇಂಥ ದೇವಸ್ಥಾನ ಸಿಗೋದು ಅಪರೂಪ. ನಾವು ಎಲ್ಲ ಸಿದ್ಧವಾದ್ವಿ ಅಭಿಷೇಕಕ್ಕೆ. ಅಲ್ಲಿ ಮಂತ್ರಗೋಷ್ಠಿ, ಪಂಚಾಮೃತಗಳು, ಕುಂಕುಮಾರ್ಚನೆ ಇಂಥವೆಲ್ಲ ಮಾಡೋಕ್ಕೆ ನಾವು ಕೂಡ, ಅವರು ಒಬ್ಬರಿಗೆ ಕಂಕಣನ ಕಟ್ತಾರೆ ಗಂಡಸರುಗಳಿಗೆ, ನಮ್ಮ ಮನೆಯವ್ರಿಗೆ. ಅದನ್ನು ನಾವು ಮನಸ್ಸಲ್ಲಿ ಆರಿಸ್ಕೋಬೇಕಲ್ಲ, ಆ ರೀತಿ ಕಂಕಣನ ಕಟ್ಟಿ ನಮ್ಮಲ್ಲಿರೋ ಅಂಥ ಭಕ್ತಿನ ನಾವು ಬೇಡಿಕೊಂಡು ದೇವರ ಹತ್ರ ಕಂಕಣನ ಕಟ್ಸ್ಕೊತೀವಿ. ಅದನ್ನು ಐನಾರುಗಳು ಮಾಡ್ತಿದ್ದಾರೆ. ಒಂದೇ ದಿವಸ ಇನ್ನೊಬ್ಬರು ತಿಪ್ಟೂರಿನವರು ಕೂಡ ಆಪೋಸಿಟ್ ಇದ್ದಾರಲ್ಲ,
ಅವರು ತಿಪ್ಟೂರಿನವರು. ಅವರು ಕೂಡ ಅಭಿಷೇಕನ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ನಾವು ಒಂದೇ ಸಲ ಮೀಟ್ ಆಗ್ತೀವಿ. ಅದೊಂದು ಖುಷಿ ವಿಚಾರ. ಇವರು ದಂಪತಿಗಳೇ ಬರ್ತಾರೆ. ಇವ್ರ ಮಕ್ಕಳು ಎಲ್ಲ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ, ಹಾಗಾಗಿ ಇವರೇ ಬರ್ತಾರೆ. ಆದರೆ ನಾನು ಒಂದು ವರ್ಷ ಹೋಗ್ತೀನಿ, ಒಂದು ವರ್ಷ ಹೋಗಲ್ಲ, ನಮ್ಮದು ಟೈಮ್ ಇದ್ದಾಗೆ. ಆದರೆ ಇವರು ಪ್ರತಿ ವರ್ಷ ಸಿಗ್ತಾರೆ. ನಮಗೆ ಒಂಥರ ಅವರು ಕೂಡ ಒಂಥರ ಫ್ಯಾಮಿಲಿಯವರು ಆಗಿಬಿಟ್ಟಿದ್ದಾರೆ. ಹೋಗ್ತಿದ್ದಂಗೆ ಪಾಪು ಅಂತ ಕರೀತಾರೆ. ನಾನು ಅಮ್ಮ, ಆಂಟಿ, ಅಂಕಲ್ ಅಂತಲೇ ಅವರನ್ನು ನೋಡ್ತೀನಿ. ನಂತರ ಎಲ್ಲ ಸಂಕಷ್ಟಗಳನ್ನ ಅಂದರೆ ಕಂಕಣನ ಕಟ್ಟಿ ನಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳಿ ಅಂತ ಹೇಳಿ ಅವರು ನಮಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಅವರು ಕೂಡ ನಮಗೆ ವಿಭೂತಿನ ಇಟ್ಟು ಅಕ್ಷತೆನ ಇಟ್ಟು ನಮಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೋತ್ರಗಳನ್ನ ಹೇಳ್ತಾರೆ. ಇಷ್ಟೆಲ್ಲ ಅಂದರೆ ಈ ದೇವಸ್ಥಾನ ಬಂದು ತುಂಬ ಪುರಾತನ ಕಾಲದ್ದು. ಇದು ಯಾವಾಗ ಒಡಮೂಡಿದೆ, ಯಾವಾಗ ಸ್ಥಾಪನೆ ಆಗಿದೆ ಅನ್ನೋದು ಒಂಚೂರು ಅಂದರೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈ ಸಂಸ್ಥಾನನ ನೋಡ್ಕೊಳ್ಳೋದು, ಈ ದೇವಸ್ಥಾನನ ನೋಡ್ಕೊಳ್ಳೋದು ಕೆರಗೋಡಿ ರಂಗಾಪುರ ಸ್ವಾಮಿಗಳು. ಕೆರಗೋಡಿ ರಂಗಾಪುರ ಅನ್ನೋದು 7 ತಲೆಮಾರಿನಿಂದ ನಡೆದುಕೊಂಡು ಬಂದಿದೆ. ಈಗಿರೋ ಸ್ವಾಮಿಗಳು 7ನೇವರು. ಅದನ್ನು ನೆಕ್ಸ್ಟು ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ. ನಾವು ಫೈನಲಿ ಎಲ್ಲ ಮುಗಿಸಿದ್ವಿ. ಇವಳು ನೋಡಿ, ನನ್ನ ಚಿಕ್ಕ ಮಗಳು ಹಠ ಮಾಡ್ತಿದ್ದಾಳೆ, ನಾನು ವೀಡಿಯೋ ಮಾಡ್ತೀನಿ. ನನ್ನ ಮಗಳು ದೊಡ್ಡೋಳು ವೀಡಿಯೋನ ಮಾಡ್ತಿದ್ದಾಳೆ, ಚಿಕ್ಕವಳು ಕೂಡ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಇದು ಮಾಡ್ತಿದ್ದಾಳೆ. ಹಾಗಾಗಿ ನಾನು ಅವ್ರ ಅಪ್ಪನ ಮೊಬೈಲ್ ಇಸ್ಕೊಟ್ಟು ಮಾಡಪ್ಪ ವೀಡಿಯೋನ ಅಂತೇಳಿ. ನೋಡಿ, ಶಿವ ಎಲ್ಲಿದ್ದಾನೋ ಅಲ್ಲಿ ಬಸವಣ್ಣ ಇರೋದು ವಿಶೇಷ. ನೋಡಿ, ಬಸವಣ್ಣನ ಎದುರಿಗೆ ಶಂಕರೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಎಲ್ಲಿ ಶಿವಲಿಂಗ ಅಂದರೆ ಪರಮೇಶ್ವರ ನೆಲೆಸಿರ್ತಾನೋ ಅಲ್ಲಿ ಬಸವಣ್ಣ ಖಂಡಿತ ನೆಲೆಸೇ ಇರ್ತಾನೆ. ಅವರ ಎದುರಿಗೆ ಯಾವುದೇ ದೇವಸ್ಥಾನ ತಗೊಳ್ಳಿ, ಶಿವ ಇರೋವಂಥ ದೇವಸ್ಥಾನಗಳಲ್ಲಿ ಬಸವಣ್ಣ ಇರೋದು ಪದ್ಧತಿ. ಹಾಗೆ ಇದು ಕೂಡ ಆ ವಿಗ್ರಹಕ್ಕೆ ಕವಚನ ಹಾಕಿದ್ದಾರೆ, ಪಂಚಲೋಹದ ಕವಚನ ಹಾಕಿದ್ದಾರೆ. ತುಂಬ ಮನೋಹರವಾಗಿದೆ. ಎಲ್ಲ ಫೈನಲಿ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಕಂಕಣನ ಕಟ್ತಿದ್ದಾರೆ. ಅವ್ರಿಗೂ ಈಗ ಹೂವಿನ ಅಲಂಕಾರ ಮಾಡಿ ಅಷ್ಟೋತ್ರಗಳನ್ನ ಹೇಳಿ ಪಂಚಾಮೃತಗಳಿಂದ ಅದನ್ನು ಅಭಿಷೇಕನ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ನಾವು ಎಲ್ಲರಿಗೂ ನಮ್ಮ ಮನೆಯವರ ಹೆಸರು ಶಿವಶಂಕರ್ ಅಂತ ಹೇಳಿ, ಮನೆ ದೇವರ ಹೆಸರನ್ನೇ ಶಿವಶಂಕರ್ ಅಂತ ಹೇಳಿ ಇಟ್ಟಿದ್ದೀವಿ. ನಂತರ ನನ್ನ ಮಗಳಿಗೂ ಕೂಡ ಬಾಂಧವ್ಯ ಶಂಕರಾಮಣಿ ಅಂತ ದೊಡ್ಡೊಳಗೆ ಇಟ್ಟಿದ್ದೀವಿ. ಚಿಕ್ಕೊಳಗೆ ಅನಿಕ ಶಂಕರಿ ಅಂತ ನಾವು ಹೆಸರನ್ನು ಇಟ್ಟಿದ್ದೀವಿ. ನಾವು ನಮ್ಮ ಶಂಕರೇಶ್ವರನ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ನಾವು ಯಾವುದೇ ದೇವರನ್ನು ನೆನೆಸ್ಕೋಬೇಕಾದ್ರೂ ಮನಸ್ಸಿಗೆ ಒಂದು ಗಾಯ ಆಯಿತು, ಒಂದು ನೋವಾಯಿತು ಅಂದರೂ ಶಂಕರೇಶ್ವರನ ನೆನೆಸ್ಕೋತೀವಿ. ಹಾಗೆ ನಮ್ಮ ಮನೆ ದೇವರು ಆರಾಧ್ಯ ದೈವ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಶ್ರೀ ಗುರು ಪರದೇಶಿ ಸ್ವಾಮಿಗಳನ್ನೂ ಕೂಡ ನಾವು ಅಷ್ಟೇ ಭಕ್ತಿಯಿಂದ ಆರಾಧಿಸ್ತೀವಿ. ಅವರು ಕೂಡ ನಮ್ಮ ಮನೆ ದೇವರು. ಶಂಕರೇಶ್ವರ ಸ್ವಾಮಿ ಎಷ್ಟು ನಮ್ಮ ಮನಸ್ಸಿನಲ್ಲಿ ಕೂತಿದ್ದಾನೋ ಹಾಗೆ ನಮ್ಮ ಬುದ್ಧಿಯವರು ಕೂಡ ಅಷ್ಟೇ ನಮ್ಮ ಮನಸ್ಸಿನಲ್ಲಿ ಆಳ ಊರ್ಬಿಟ್ಟಿದ್ದಾರೆ. ನಮ್ಮ ಮಕ್ಕಳು ಕೂಡ ಅವ್ರನ್ನ ದೇವರು ಅಂತಲೇ ಕರೀತಾರೆ. ಫಸ್ಟು ಶಂಕರೇಶ್ವರ, ಆಮೇಲೆ ಅವರು ಅಂದರೆ ಫಸ್ಟು ಸೆಕೆಂಡು ಅಂತ ಏನಿಲ್ಲ. ನಮ್ಮ ಮಕ್ಕಳಿಗೆ ಅವರು ಫಸ್ಟು ಸೆಕೆಂಡು ಅಂತ ಸಾರಿ ಫ್ರೆಂಡ್ಸ್, ಅಂದರೆ ಅವರು ಎಷ್ಟು ನಾವು ಶಂಕರೇಶ್ವರನ ನೆಲೆಸ್ತೀವಿ. ಇದು ನೋಡಿ, ಪಾರ್ವತಿ ದೇವಸ್ಥಾನ ಅಂದರೆ ಪಾರ್ವತಮ್ಮನ ದೇವರು ವಿಗ್ರಹ, ಅದಕ್ಕಿನ್ನೂ ಅಲಂಕಾರ ಮಾಡ್ತಿದ್ದಾರೆ. ನೋಡಿ, ನನ್ನ ಮಕ್ಕಳು ಎಲ್ಲ ಅಷ್ಟೋತ್ರಗಳನ್ನ ಮಾಡಿ ಮಂಗಳಾರತಿಗೆ ಕಾಯ್ತಾ ಇದ್ದೀವಿ. ಹೂವಿನ ಅಲಂಕಾರನ ಮಾಡ್ತಿದ್ದಾರೆ. ನೋಡಿ, ನನ್ನ ಮಗಳು ಎಲ್ಲ ವೀಡಿಯೋಸ್ನ ಮಾಡ್ಕೊಂಡು ಬರ್ತಿದ್ದಾಳೆ. ಇಲ್ಲಿ ಯಾವುದೇ ದೋಷ, ನಾಗರು ದೋಷ ಆಗಲಿ, ಯಾವುದಾದ್ರೂ ಸಮಸ್ಯೆ, ನಾಗರು ಸಂಬಂಧಪಟ್ಟಂತೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಇಲ್ಲಿ ಅದ್ರ ಕೂಡ ಪರಿಹಾರನ ಮಾಡಿ ಕಲ್ಲುಗಳನ್ನ ಕಟ್ಟಿ ಹೋಗಿದ್ದಾರೆ. ಅಂದರೆ ಕಲ್ಲುಗಳನ್ನ ಕೆತ್ತಿಸಿ ಅದನ್ನ ಅಲ್ಲಿ ಸ್ಥಾಪನೆ ಮಾಡಿ ನೆಲೆಸಿ ಹೋಗಿದ್ದಾರೆ ಜನಗಳು. ಇಲ್ಲಿ ನೋಡಿ, ಎಷ್ಟೊಂದು ನಾಗರ ಕಲ್ಲುಗಳು ಇದ್ದಾವೆ. ಶಿವಂಗೆ ಸಂಬಂಧಪಟ್ಟ ದೇವಸ್ಥಾನ ನೋಡಿ, ಆ ಕಡೆಯಿಂದ ಈ ಕಡೆ ಇದು ಸುತ್ತು ಕಾಂಪೌಂಡು. ಅಲ್ಲೂ ಕೂಡ ಎಲ್ಲ ರೀತಿ ಇದು ನೋಡಿ, ವರಾಹ ಸ್ವಾಮಿ ಅಂತ ಹೇಳ್ತಾರಲ್ಲ, ಅದು ಕೂಡ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ವಿಷ್ಣು, ಇದ್ಯಾವುದು ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಯಾವ್ಯಾವ ದೇವರುಗಳಿದ್ದಾವೆ ಅಷ್ಟೊಂದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದು ಒಮ್ಮೆ ನೋಡಿ, ತುಂಬ ವಿಶೇಷವಾದಂಥ ಸ್ವಾಮಿ ಇದು ದೇವಸ್ಥಾನ. ಕೆರೆ ಏರಿ ಮೇಲೆ ಇದು ನೋಡಿ, ಇದು ಕೆರೆ ಏರಿ ಆಲ್ರೆಡಿ. ಈ ಜಾಗ ಇದೆಯಲ್ಲ, ಇದು ಕೆರೆ ಏರಿ, ನಾಗರ ಕಲ್ಲುಗಳಿದಾವಲ್ಲ, ಕೆರೆ ಏರಿ, ಕೆರೆ ಬಡ್ಡೆಲೆ ದೇವಸ್ಥಾನ ಇದೆ ಕೆರೆ ಏರಿ ಮೇಲೆ.
ನೋಡಿ ಇಲ್ಲೆಲ್ಲ ನಾಗರ ಕಲ್ಲುಗಳನ್ನ ಯಾವುದೇ ನಾಗರದೋಷ ಆಗಲಿ ನಾಗಪ್ಪಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳಿದ್ರೂ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಇಲ್ಲಿ ಬಂದು ಪರಿಹಾರನ ಮಾಡ್ಕೊಂಡಿದ್ದಾರೆ. ಇದು ಗರ್ಭಗುಡಿ ಹಿಂದೆ ಇರೋವಂಥ ಜಾಗ. ಅದ್ರ ಗೋಡೆಯಲ್ಲಿ ನಾಗಪ್ಪನ ಬಸವಣ್ಣನೂ ಕೂಡ ಕೆತ್ತನೆ ಮಾಡಿದ್ದಾರೆ ನೋಡಿ. ನಂತರ ಇಲ್ಲಿ ವಿಷ್ಣು ದೇವಸ್ಥಾನ ಕೂಡ ಸ್ಥಾಪನೆ ಮಾಡಿದ್ದಾರೆ. ದೇವಸ್ಥಾನದ ಸುತ್ತಾನೂ ಕೂಡ ನಾಗರಗಳ ಕಲ್ಲುಗಳನ್ನೇ ಇಲ್ಲಿ ಇಟ್ಟು ಪೂಜೆ ಮಾಡಿದ್ದಾರೆ. ವಿಷ್ಣು, ಪರಮೇಶ್ವರಂಗೆ ಸಂಬಂಧಪಟ್ಟಂಥ ದೇವರುಗಳು ಎಲ್ಲ ಯಾವುದೇ ಒಂದು ಸಮಸ್ಯೆ ಇದ್ದರೆ ಇದು ಮಾಡ್ತಾರೆ. ಇಲ್ಲಿ ನಾನು ಹೇಳಿದ್ನಲ್ಲ ವಿಷ್ಣು ದೇವಸ್ಥಾನ ಅಂತೇಳಿ ನೋಡಿ. ನಾಗಪ್ಪ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ತುಂಬ ನೋಡೋದಕ್ಕೆ ಮನೋಹರವಾಗಿರುತ್ತೆ ದೇವಸ್ಥಾನ. ನಾನು ಇದನ್ನು ಮುಂಚೆಲೇ ಎಲ್ಲೂ ನೋಡಿರಲಿಲ್ಲ. ಈಗಷ್ಟೇ ನನ್ನ ಮದುವೆ ಆದಮೇಲೆ ನಾನು ಈ ದೇವಸ್ಥಾನ ನೋಡಿದ್ದು ನೋಡಿ. ನಾವು ಫೈನಲಿ ಎಲ್ಲ ಮಂಗಳಾರತಿನ ತೊಗೊಂಡು ಅವರಿಂದ ಪ್ರಸಾದನ ತೊಗೊಂಡು ಇಲ್ಲಿಂದ ಹೊರಟ್ವಿ. ನಂತರ ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ನೋಡಿ, ಇದು ಬಂದು ಪುರಾತನ ಕಾಲದ ಬಾವಿ. ಅದರಲ್ಲೂ ಕೂಡ ಸ್ವಲ್ಪ ನೀರಿದೆ ನೋಡಿ. ನನ್ನ ಮಕ್ಕಳು ನೋಡ್ತಾ ಇದ್ದಾರೆ. ಫೈನಲಿ ಇಲ್ಲಿಂದ ನಾವು ಕೆರಗೋಡಿ ಮಠಕ್ಕೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಕೆರಗೋಡಿ ಮಠ ಎಲ್ಲರಿಗೂ ಗೊತ್ತಿರೋ ಅಂಥ ವಿಶೇಷ. ಕೆರಗೋಡಿ ಮಠದಲ್ಲಿ ನೂರಾರು ಮಕ್ಕಳಿಗೆ ಆಶ್ರಯ ಕೊಟ್ಟಿರುವಂಥ ಮಠ ನೋಡಿ. ದೇವಸ್ಥಾನದ ಹತ್ರನೇ ನಮಗೆ ಪುಷ್ಪಲಿಂಗ ಹೂವು ಅಂತ ಹೇಳ್ತಾರಲ್ಲ, ಆ ಹೂವಿನ ಗಿಡ ಕೂಡ ಅಲ್ಲಿ ಹಾಕಿದ್ದಾರೆ. ಶಿವಂಗೆ ಸಂಬಂಧಪಟ್ಟಂಥ ಹೂಗಳು. ಇದನ್ನು ಮನೆಯಲ್ಲಿ ಇಡೋದಿಲ್ಲ, ದೇವಸ್ಥಾನದಲ್ಲಿ ಮಾತ್ರ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ. ದೇವಸ್ಥಾನಗಳಿಗೆ ಅಷ್ಟೇ ಅದನ್ನು ಇದು ಮಾಡೋದು ನೋಡಿ. ನಾವು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆರಗೋಡಿ ಮಠಕ್ಕೆ ಬಂದ್ವಿ. ನಾವು ಕೆರಗೋಡಿಗೆ ಹೋದರೆ ಕೆರಗೋಡಿ ರಂಗಾಪುರಕ್ಕೂ ಕೂಡ ಬರ್ತೀವಿ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ. ಯಾಕೋ ಅದನ್ನು ಬೇಗ ನಾವು ಬರೋಷ್ಟರೊಳಗೆ ಪೂಜೆ ಮುಗಿಸಿ ಬಾಗಿಲಾಕ್ಬಿಟ್ಟಿದ್ರು. ನಾವು ಬಾಗಿಲಿಗೆ ಪೂಜೆನ ಮುಗಿಸ್ಕೊಂಡು ಗದ್ದಿಗೆಗಳ ಒಳಗಡೆ ಬರ್ತಾಯಿದ್ದೀವಿ. ರಂಗನಾಥ ಸ್ವಾಮಿಯಿಂದ ದೇವಸ್ಥಾನ ಫಸ್ಟೇ ನಮಗೆ ಗದ್ದಿಗೆ ಸಿಗುತ್ತೆ. ಇಲ್ಲಿ 6 ಗದ್ದಿಗೆಗಳು ಇಲ್ಲಿ ಒಂದೇ ಜಾಗದಲ್ಲಿ ಮಾಡಿದ್ದಾರೆ. ತುಂಬ ಮನೋಹರವಾಗಿದೆ ಫ್ರೆಂಡ್ಸ್. ಇಲ್ಲಿ ಬಂದರೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತಂದರೆ ವ್ಯೂವ್ಸು ತುಂಬ ಚೆನ್ನಾಗಿದೆ. ಇಲ್ಲಿಗೆ ಒಂಥರ ಬಂದರೆ ಎಷ್ಟು ಮನಸ್ಸಿಗೆ ಹಗುರ ಆಗುತ್ತೆ, ನೆಮ್ಮದಿ ಆಗುತ್ತೆ ಅಂದರೆ ಅದೇನೋ ಹೇಳ್ತಾರಲ್ಲ, ಒಂಥರ ಸ್ವರ್ಗಕ್ಕೆ ಹೋಗಿ ಬಂದಂಥ ಫೀಲಿಂಗು ನಮಗಾಗುತ್ತೆ. ಇಲ್ಲಿ ಬರ್ತಾ ಫಸ್ಟಿಗೆ ನಮಗೆ ಮೊದಲನೇ ಗುರು ಅವರ ಸ್ವಾಮಿಗಳ ಗದ್ದಿಗೆ ಸಿಗುತ್ತೆ. ಅದನ್ನು ಮುಗಿಸ್ಕೊಂಡು ನಂತರ ಅದು ಹಿಂಭಾಗ ನೋಡಿ, ಥರದ ಗಿಡಗಳನ್ನ ಇಲ್ಲಿ ಹಾಕಿದ್ದಾರೆ. ತುಂಬ ಮನೋಹರವಾಗಿದೆ ಫ್ರೆಂಡ್ಸ್. ಅಲ್ಲಿಂದ ಬರ್ತಾ ಒಂದು ನಾಗರಕಟ್ಟೆ ಸಿಗುತ್ತೆ. ಇದೆಲ್ಲ ಕಾಣಿಸ್ತಾ ಇರೋ ಬಿಲ್ಡಿಂಗು ಹೈಸ್ಕೂಲು. ಇಲ್ಲಿ ಮಠದ ಸ್ಕೂಲು ಕೂಡ ಇದೆ. ಇಲ್ಲಿ ಮಠದಲ್ಲಿ ಎಲ್ಲ ರೀತಿ ವೇದಶಾಸ್ತ್ರಗಳನ್ನು ಹೇಳ್ಕೊಡ್ತಾರೆ. ಇದು ಬಂದು 5ನೇ ಗದ್ದಿಗೆ. ಅಲ್ಲಿಂದ ನಮಗೆ ಫಸ್ಟ್ ಸಿಗೋದೆ 5ನೇದು. ನಾವು ಒಂದು ಕಡೆಯಿಂದ ಫಸ್ಟು ಸೆಕೆಂಡು ಅಂತ ಇಲ್ಲ, ಫಸ್ಟಿಂದ ನಾವು ತೊಗೊಂಡ್ರೆ 5ನೇದು ನಮಗೆ ರೌಂಡ್ ಹಾಕ್ಕೊಂಡು ಬಂದರೆ 5ನೇ ಸಿಗುತ್ತೆ. ಇದು ನೆಕ್ಸ್ಟು 6ನೇದು. ಇದು 6ನೇದು ಫ್ರೆಂಡ್ಸ್. 6ನೇದು ಅಲ್ಲಿ ಒಂದು ಹೋಲ್ನ ಮಾಡಿದ್ದಾರೆ. ಹೋಲ್ನಲ್ಲಿ ನಮಗೆ ಆ ದೇವರು ಕಾಣಿಸುತ್ತೆ. ನಾವು ಮೊಬೈಲಲ್ಲಿ ನಿಮಗೆ ತೋರಿಸೋದಕ್ಕಾಗಲ್ಲ ನೋಡಿ. ನನ್ನ ಮಕ್ಕಳು ಇವರು ಬಂದು ನಮ್ಮ ಮನೆಯವರ ಚಿಕ್ಕಪ್ಪನ ಮಗ ನೋಡಿ. ಅಲ್ಲಿಂದ ಬರ್ತಾ ಪಕ್ಕದಲ್ಲೇ ಒಂದು ವನ ಕೂಡ ಇದೆ. ಇಲ್ಲಿ ತುಳಸಿ ಪತ್ರೆ ಅಂದರೆ ಔಷಧಿಗೆ ಸಂಬಂಧಪಟ್ಟಂಥ ಎಲ್ಲ ಗಿಡಗಳನ್ನ ಹಾಕಿದ್ದಾರೆ. ಇದು ಬಂದು ಅದು ಯಾವುದೋ ಸೊಪ್ಪು ಅಂತ ಹೇಳ್ತಾರೆ, ದವನ ಅಂತ ಹೇಳ್ತಾರಲ್ಲ ಅದು. ನನ್ನ ಮಗಳು ಕಿತ್ಕೊಂಡು ಬಂದುಬಿಟ್ಟಿದ್ದಾಳೆ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದೆ. ಕೀಳಬಾರ್ದು ಅಂತಾರೆ ನೋಡಿ, ನನ್ನ ಮಕ್ಕಳು ಕಿತ್ತಿದ್ರು. ಅದು ಬಂದು ಹಳೆ ಭಜನೆ ಮಂದಿರ ಹಿಂದೆ ತೋರಿಸಿದ್ದು. ಇದು 4ನೇ ಗುರುಗಳು ಅವರ ಗದ್ದಿಗೆ. ಎಲ್ಲ ಗದ್ದಿಗೆಗಳಿಗೂ ಅದನ್ನು ಬೆಳ್ಳಿಯಿಂದ ಕವಚನ ಮಾಡಿಸಿದ್ದಾರೆ ಫ್ರೆಂಡ್ಸ್. ಇದು ಬಂದು 3ನೇವ್ರದ್ದು, ಇದು ಬಂದು 2ನೇವ್ರದ್ದು. ಫಸ್ಟು ಗದ್ದಿಗೆಗಳಿಗೆ ಫಸ್ಟ್ನೇವರು ಬಂದು ಹಾಗೆ ಜೀವ ಇರೋವಂಥದ್ದೇ ಮೂರ್ತಿನ ಅವು ಮಾಡಿಸಿದ್ದಾರೆ. 5ನೇವ್ರಿಗೆ 6ನೇವ್ರಿಗೆ ಇನ್ನಿದ್ದವ್ರಿಗೆಲ್ಲ ಗದ್ದಿಗೆಗಳು. ಅದು ಬಂದು ಇನ್ನು ಭಜನಾ ಮಂದಿರ.
ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಮಗೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ನಮಗೆ ಬುದ್ಧಿಯವರು ಕೂಡ ಸಿಕ್ಕಿದ್ರು. ನೋಡಿ ಅಲ್ಲಿ ಕಾಣಿಸ್ತಿದ್ದಾರಲ್ಲ ಬುದ್ಧಿಯವರು, ಅವ್ರು ಯಾರ ಜೊತೆನೋ ಮಾತಾಡ್ತಿದ್ದಾರೆ. ಅವರು ಹೊರಗಡೆ ಬರ್ತೀವಿ ವೆಯ್ಟ್ ಮಾಡಿ ಅಂತ ಅಂದರು. ತುಂಬ ನಮಗೆ ನನಗೆ ಶಂಕರೇಶ್ವರನ ಎಷ್ಟು ದರ್ಶನ, ನಮಗೆ ಅಲ್ಲಿ ಹೋಗಿ ದರ್ಶನ ಮಾಡಿ ಎಷ್ಟು ಖುಷಿ ಆಗುತ್ತೋ, ಇವರು ಕೂಡ ನಮಗೆ ಒಂದು ಕ್ಷಣ ಸಿಕ್ಕಿದ್ರೆ ನಮಗೆ ಅಷ್ಟೇ ಖುಷಿ ಆಗುತ್ತೆ ಫ್ರೆಂಡ್ಸ್. ನಮಗೆ ನಡೆದಾಡ್ದೋ ದೇವರು ಅಂತ ನಾವೇನು ಹೇಳ್ತೀವಿ, ಹಾಗೆ ಇವರು ನಮಗೆ ಶಂಕರೇಶ್ವರ ಸ್ವಾಮಿ ಪ್ರತಿರೂಪ ಅಂತ ನಾವು ನಂಬಿರ್ತೀವಿ ಇವ್ರನ್ನ. ನೋಡಿ ಇವರು ಬಂದು 7ನೇವರು. ನಾನು ಫಸ್ಟು ಸೆಕೆಂಡು ಅಂದರೆ 5ನೇರು 6ನೇರು 4ನೇರು 3ನೇರು 2ನೇರು 1ನೇರು ಅಂತೆಲ್ಲ ತೋರಿಸಿ ಇವರು ಬಂದು 7ನೇರು. ಈಗಿರೋಂಥ ಶ್ರೀ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮಿಗಳು. ಅಲ್ಲಿಂದ ಎಲ್ಲ ಮುಗಿಸಿ ನಾವು ಪ್ರಸಾದನ ಮುಗಿಸ್ಕೊಂಡು ಬಂದ್ವಿ. ನೋಡಿ ಎಷ್ಟು ದೊಡ್ಡ ಹಾಲು ಅಂತೇಳಿ, ಇದೆಲ್ಲ ಸಾವಿರಾರು ಜನರು ಇಲ್ಲಿ ಪ್ರಸಾದನ ಸ್ವೀಕರಿಸ್ತಾರೆ. ಪ್ರತಿದಿನ ಪ್ರತಿ ಕ್ಷಣ ನಮಗೆ ಇಲ್ಲಿ ಪ್ರಸಾದ ಸಿಗುತ್ತೆ. ಯಾವತ್ತೂ ಯಾರಿಗೂ ಇಲ್ಲ ಅಂತ ಇಲ್ಲವೇ ಇಲ್ಲ. ಇಲ್ಲಿ ಟೈಮಿಂಗ್ ಸೆನ್ಸ್ ಇಲ್ಲ ಫ್ರೆಂಡ್ಸ್. ಇಲ್ಲಿಗೆ ಇಷ್ಟು ಟೈಮಿಂಗ್ಸಲ್ಲಿ ಊಟ, ಇಷ್ಟು ಟೈಮಿಂಗ್ಸಲ್ಲಿ ತಿಂಡಿ ಅಂತ ಯಾವುದೇ ಟೈಮಿಂಗ್ಸ್ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ನೀನು ಇವತ್ತು ಹೋಗು, 12 ಗಂಟೆಯಲ್ಲಿ ಹೋಗು, 3 ಗಂಟೆಯಲ್ಲಿ ಹೋಗು, ಆ ಕ್ಷಣ ನಮಗೆ ಊಟ ಹಸಿವಿದೆ ಅಂತೇಳಿ ಬುದ್ಧಿಯವ್ರಿಗೆ ಏನಾದರೂ ಗೊತ್ತಾಯಿತು ಅಂದರೆ ಆ ಕ್ಷಣ ನಮಗೆ ಅನ್ನನ ಮಾಡಿ ನಮಗೆ ಊಟನ ಬಡಿಸ್ತಾರೆ. ನೋಡಿ ಇದು ಅಕ್ಕಿ ಇರೋವಂಥ ಜಾಗ, ರೇಷನ್ ಇರೋವಂಥದ್ದು. ಇಲ್ಲಿ ಬೇರೆ ಬೇರೆ ಕಡೆ ಡಿಸ್ಟಿಕ್ ಕಡೆಯಿಂದ ನಮಗೆ ದವಸ ಧಾನ್ಯಗಳು ಬರುತ್ತೆ. ಇಲ್ಲಿ ಇದೇ ಆದಂಥ ತೋಟ ಎಲ್ಲ ಇದೆ ಫ್ರೆಂಡ್ಸ್. ಮಠಕ್ಕೆ ಸಂಬಂಧಪಟ್ಟಂಥ ತೋಟ ಕೂಡ ಇದೆ. ಮತ್ತು ಇಲ್ಲಿ ಇವರು ಭಿಕ್ಷುಕಿ ಕೂಡ ಹೋಗ್ತಾರೆ. ಅಲ್ಲಿಂದ ಬರುವಂಥ ಕಾಯಿಗಳನ್ನು ನೋಡಿ ಎಷ್ಟು ದೊಡ್ಡದಾಗಿ ನೀಟಾಗಿ ಶೇಖರಣೆ ಮಾಡಿದ್ದಾರೆ. ಇವರು ಕೊಬ್ಬರಿಗೂ ಕೂಡ ಹಾಕ್ತಾರೆ. ಹಸಿಕಾಯಿ ಒಣಕಾಯಿನೆಲ್ಲ ಕೊಬ್ಬರಿಗೆ ಹಾಕ್ತಾರೆ, ಹಸಿಕಾಯಿನೆಲ್ಲ ಊಟಕ್ಕೆ ಬಳಸ್ತಾರೆ. ಇದು ಬಂದು ಗೋಶಾಲೆ ಫ್ರೆಂಡ್ಸ್. ಇಲ್ಲಿ ಗೋಶಾಲೆ ಕೂಡ ಸ್ಥಾಪನೆ ಮಾಡಿ ಹಸುಗಳಿಗೆ ಒಂದು ಜೀವನನ ಕೊಟ್ಟಿದ್ದಾರೆ, ಉಸಿರಾಡೋಕ್ಕೆ. ಹಸುಗಳನ್ನ ಎಷ್ಟೋ ಜನ ಬೀದಿಲಿ ಬಿಟ್ಟಿರೋ ಅಂಥ ಉಂಟು ನೋಡಿ. ಎಷ್ಟೋ ಹಸುಗಳಿದೆ. ಇದ್ರ ಹುಲ್ಲಿನ ಬಣವೆನ ಎಷ್ಟು ಮುತ್ತಿನಂತೆ ಪೋಣಿಸಿದ್ದಾರೆ ಅಂದರೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಸಲ ಯಾವಾಗಲಾದರೂ ತೋರಿಸ್ತೀನಿ. ಅದು ಬಂದು ಬೆಳ್ಳಿ ಭವನ ಅಂತೇಳಿ, ಬೆಳ್ಳಿ ಭವನದಲ್ಲಿ ಮಕ್ಕಳು ಉಳ್ಕೊಳಕ್ಕೆ ಮಾಡಿರೋಂಥ ಹಾಸ್ಟೆಲು. ಇದು ಬಂದು ಹಳೆಯ ಕಾಲದ್ದು, ಅಂದರೆ ಫಸ್ಟು ಸೆಕೆಂಡು ಅಂದರೆ 5 6ನೇರು ಇದ್ದಂಥ ಕಾಲದಲ್ಲಿ ಮಾಡಿರೋಂಥ ಬಿಲ್ಡಿಂಗ್ ಇದು. ಇಲ್ಲಿ ವೇದ ಓದೋವಂಥ ಮಕ್ಕಳು ಅಂತೂ ತುಂಬ ಜನ ಇದ್ದಾರೆ. ಇಲ್ಲಿ ವೇದಗಳು ಕೂಡ ಕಳಿಸ್ತಿದ್ದಾರೆ. ನಮಗೆ ಸ್ಟ್ರೈಟಾಗಿ ರಂಗನಾಥ ಸ್ವಾಮಿ ಕೂಡ ಕಾಣಿಸುತ್ತೆ. ಇದು ಬಂದು ಸಭಾಭವನ, ಹೊಸದಾಗಿ ನಿರ್ಮಿಸಿದ್ದಾರೆ. ಇದನ್ನು ಇನ್ನು ಈಗಷ್ಟೇ ಓಪನ್ ಮಾಡಿದ್ದಾರೆ. ಇಲ್ಲಿ ಕಾನ್ವೆಂಟ್ ಕೂಡ, ಇಂಗ್ಲೀಷ್ ಮೀಡಿಯಂ ಕೂಡ ನಡೆಸ್ತಿದ್ದಾರೆ. ಅದರ ವ್ಯಾನ್ಗಳು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ, ITI ಕೂಡ ಇದೆ, ಇಂಜಿನಿಯರಿಂಗ್ ಕೂಡ ಇದೆ, ಡಿಪ್ಲೊಮಾ ಇದೆ. ಎಲ್ಲ ರೀತಿ ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲಿ ಬುದ್ಧಿಯವರು ಸ್ಥಾಪನೆ ಮಾಡಿದ್ದಾರೆ. ನಿಮಗೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮಲ್ಲಿ ಕೈಲಾದಷ್ಟು ಸಹಾಯನ ಮಠಕ್ಕೆ ಮಾಡಿ. ಯಾಕೆ ಅಂದರೆ ಸಾವಿರಾರು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ, ಊಟ ಮಾಡೋ ಅಂತ ಇದ್ದಾರೆ, ಅನಾಥರು, ಎಲ್ಲ ಮಕ್ಕಳುಗಳಿಗೂ ಆಶ್ರಯ ಕೊಟ್ಟಿದ್ದಾರೆ ಈ ದೇವಸ್ಥಾನ, ಈ ದೇವರು. ನೋಡಿ ಇಷ್ಟೆಲ್ಲ ಜಾಗಕ್ಕೆ ಇವ್ರ ಹೆಸರು ನನಗೆ ಅಷ್ಟೊಂದು ಜ್ಞಾಪಕ್ಕಿಲ್ಲ. ಇಡೀ ಈ ಮಠಕ್ಕೆ ಜಾಗ ಕೊಟ್ಟಿರೋವಂಥ ದೇವರು ಇವರೊಬ್ಬರು. ಅಲ್ಲಿಂದ ನಾವು ಎಲ್ಲ ಮುಗಿಸ್ಕೊಂಡು ನೋಡಿ ಫೈನಲಿ ಈ ರೀತಿ ನಮ್ಮ ಮಠ ಕಾಣಿಸ್ತಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ವೈಭವದಿಂದ ಕಾಣಿಸ್ತಿದೆ. ಸುತ್ತ ಹಸಿರು, ಒಂಥರ ನಮ್ಗೆ ಅಲ್ಲಿಗೆ ಹೋಗಿ ನೀವೊಮ್ಮೆ ಒಂದು ಸಲ ಭೇಟಿ ಕೊಡಿ. ಯಾರಾದರೂ ಹೋಗಬೇಕು ಅಂತ ಇಂಟ್ರೆಸ್ಟ್ ಇರೋರು, ಈ ವಿಡಿಯೋ ನೋಡಿ ಇಂಟ್ರೆಸ್ಟ್ ಆಗ್ತಿರೋ ಅಂಥವ್ರಿಗೆ ಒಮ್ಮೆ ಹೋಗಿ ಅಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿಂದ ನಾವು ಹೊರಟ್ವಿ ಫ್ರೆಂಡ್ಸ್. ಅಲ್ಲಿಂದ ನಾವು ಇನ್ನೊಂದು ಹೆಣ್ಣು ದೇವತೆ ಅಂದರೆ ಹೆಣ್ಣು ದೇವರಿಗೆ ನಾವು ಹೋಗ್ತಾ ಇದ್ದೀವಿ. ಯಾವುದು ಅಂದರೆ ಅಲ್ಲೆಯಿಂದನೇ ಒಂದು 6-7 ಕಿಲೋಮೀಟರ್ಸ್ಗೆ ಅಲ್ಲಿ ಒಂದು ದಸರಿಘಟ್ಟ ಅಂತ ಇದೆ. ದಸರಿಘಟ್ಟದ ಚೌಡೇಶ್ವರಿ ಅಮ್ಮನವ್ರಿಗೆ ನಾವು ಭೇಟಿ ಕೊಟ್ವಿ. ಅದು ಕೂಡ ನಮಗೆ ಮನೋಹರವಾಗಿದೆ ಫ್ರೆಂಡ್ಸ್. ಬನ್ನಿ ಅದು ಯಾವ ರೀತಿ ಇದೆ, ಅಲ್ಲಿ ಯಾವ ಪೂಜೆ ಮಾಡಿಸಿದ್ವಿ ಅಂತಲೂ ಕೂಡ ತೋರಿಸ್ತೀನಿ. ಇದು ಚೌಡೇಶ್ವರಿ ಅಂದರೆ ಸಿಗಂದೂರು ಚೌಡೇಶ್ವರಿಯ ಪ್ರತಿರೂಪ
ಅಲ್ಲಿ ಚೌಡೇಶ್ವರಿ, ಸಿಗಂದೂರು ಚೌಡೇಶ್ವರಿ, ಇಲ್ಲಿ ದಸರಿಘಟ್ಟ ಚೌಡೇಶ್ವರಿ. ಎಷ್ಟು ಚೆನ್ನಾಗಿದೆ ಅಮ್ಮನವರು ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಮಗಂತೂ ಇಲ್ಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ದಸರಿಘಟ್ಟದ ಅಮ್ಮನಿಗೆ. ನಮ್ಮ ಮನೆಯವರು ಹೋದ ಸಲ ಒಂದು 6 ಮಂತ್ ಬ್ಯಾಕು ಅವರು ಹೋಗಿದ್ದರು. ಅಲ್ಲಿ ಒಂದು ಮನಸ್ಸಿಗೆ ಏನೋ ನಮ್ಮ ಕೆಲಸ ಆಗಬೇಕಾಗಿತ್ತು, ಅಲ್ಲಿ ಒಂದು ಬೇಡಿಕೆನ ಇಟ್ಕೊಂಡು ಬಂದಿದ್ದರು. ಅದು ನಮಗೆ ಈಡೇರಿತು. ನಾವು ಅಲ್ಲಿ ಹೋಗಿ ಅದಕ್ಕೆ ಈ ವರ್ಷ ಪೂಜೆನ ಈ ತಿಂಗಳು ಹೋದಾಗ ನಾವು ಅಲ್ಲಿಗೆ ಹೋಗಲೇಬೇಕು, ಪೂಜೆ ಮಾಡಿಸ್ಕೊಂಡೇ ಬರಬೇಕು, ಒಂದು ಕುಂಕುಮಾರ್ಚನೆ ಕೂಡ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ನಮ್ಮ ಆಸೆ ಕೂಡ ಈಡೇರಿತು. ನಾವು ಕೂಡ ಪೂಜೆನ ಮಾಡಿ ಬಂದ್ವಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಅಮ್ಮನವ್ರು ಕಾಣಿಸ್ತಿದ್ದಾರೆ ಅಂದರೆ, ತುಂಬ ಇಲ್ಲಿ ಯಾವುದೇ ರೀತಿ ತೊಂದರೆಗಳಾಗಲಿ ಎಲ್ಲ ನಮಗೆ ನಮ್ಮ ಹರಕೆಗಳನ್ನ ಕಟ್ಕೊಂಡ್ರೆ ಒಂದು ನಿಂಬೆಹಣ್ಣಿನ ದೀಪ ಹಚ್ಚಿ ಪೂಜೆನ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಆಮೇಲೆ ಯಾವುದೇ ತೊಂದರೆ ಆದರೂ ಕೂಡ ನಮಗೆ ಅದು ನಿವಾರಣೆ ಮಾಡುತ್ತೆ ಅಮ್ಮನವರು. ಅಲ್ಲಿಂದ ಎಲ್ಲ ಪೂಜೆನ ಮುಗಿಸ್ಕೊಂಡು ಖುಷಿ ಆಯಿತು ಫ್ರೆಂಡ್ಸ್ ನನಗಂತೂ ಆ ಅಮ್ಮನವ್ರನ್ನ ನೋಡ್ತಿದ್ದಂಗೆ. ಅಲ್ಲಿಂದ ನಾವು ಒಂದು 10-11 ಕಿಲೋಮೀಟರ್ಸ್ ಆಯಿತು ನಮಗೆ. ಇಂದೊಂದು ನಾಗರನವಲೆ ಅಂತೇಳಿ, ಅಲ್ಲೂ ಕೂಡ ನಮ್ಮದು ಒಂದು ಏನು ಪೂಜೆ ಅಲ್ಲಿ ಮಾಡಿಸ್ಲಿಲ್ಲ ನಾವು. ಒಂದು ಕೈನ ಮುಗಿದು ಹುಂಡಿಗೆ ಹರಕೆ ಕಾಣಿಕೆನ ಹಾಕ್ಕೊಂಡು ನಾವು ಅಲ್ಲಿಂದ ಬಂದ್ವಿ. ನೋಡಿ ಅಲ್ಲಿಗೆ ನಾಗರನವಲಿಗೆ ಹೋದ್ವಿ ನಾವು. ಅಲ್ಲಿ ಬಂದು ಬಲಗಡೆ ಬರ್ತಿದ್ದಂಗೆ, ನಾವು ದೇವಸ್ಥಾನದೊಳಗೆ ಬರ್ತಿದ್ದಂಗೆ ನಮಗೆ ಕಲ್ಯಾಣಿ ಸಿಗುತ್ತೆ. ತುಂಬ ಶುದ್ಧವಾಗಿದೆ ಕಲ್ಯಾಣಿ. ನಮಗೆ ಸುತ್ತ ನಮ್ಮ ಒಂದು ವಾತಾವರಣ ಗ್ರೀನಾಗಿ ವಾತಾವರಣ ಇತ್ತು. ನಮಗೆ ಬಿಸಿಲಿದ್ರೂ ನಮಗೆ ಅಷ್ಟು ತಂಪಾದ ವಾತಾವರಣ ನಮಗೆ ಸಿಗ್ತಾಯಿತ್ತು ಅಲ್ಲಿ. ಇಲ್ಲಿ ಬಂದು ನಾಗಪ್ಪಂಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಪರಿಹಾರ ಆಗುವಂಥ ದೇವಸ್ಥಾನ. ಅಲ್ಲಿ ನಮಗೆ ಹರಕೆ ಇರುವಂಥವ್ರು ನೀರು ಹಾಕಿಸ್ಕೊಂಡು ಪೂಜೆನ ಮಾಡ್ತಾರೆ. ಇದು ಬಂದು ನಾಗಲಿಂಗೇಶ್ವರನ ದೇವಸ್ಥಾನ. ನೋಡಿ ಎಷ್ಟು ಮನೋಹರವಾಗಿದೆ. ನಾವು ಕೂಡ ಇಲ್ಲಿ ಮೊದಲ ಬಾರಿಗೆ ಹೋದಾಗ, ಇದು 2ನೇ ಬಾರಿಗೆ ಹೋಗ್ತೀನಿ ನಾನು. ಮೊದಲ ಬಾರಿಗೆ ಹೋದಾಗ ನೀರನ್ನು ಹಾಕ್ಕೊಂಡು ಮನಸ್ಸಲ್ಲಿ ಒಂದು ಬೇಡಿಕೆನೇ ಇಟ್ಕೊಂಡು ಬಂದಿದ್ದೆ. ಆವಾಗಿನ್ನೂ ನನಗೆ ದೊಡ್ಡ ಮಗಳು ಹುಟ್ಟಿರಲಿಲ್ಲ. ಅಲ್ಲಿಂದ ಬಂದಮೇಲೆ ನನಗೆ ದೊಡ್ಡ ಮಗಳು ಹುಟ್ಟಿದ್ದು. ನಾಗಪ್ಪಂಗೆ ಸಂಬಂಧಪಟ್ಟಂಥ ಎಲ್ಲ ಪರಿಹಾರನ ಮಾಡಿಸೋವಂಥವ್ರು ಇದ್ದಾರೆ. ಯಾಕೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ, ಸಕಲೇಶ್ಪುರ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗದೇ ಇರೋವಂಥವ್ರು ಇಲ್ಲಿಗೆ ಬಂದು ಪರಿಹಾರನ ಮಾಡಿಸ್ಕೊತಾರೆ. ಇದು ದಾಸೋಹ ಭವನ. ಇಲ್ಲೂ ಕೂಡ ನಾವು ಪ್ರಸಾದನ ಸ್ವೀಕರಿಸ್ಕೊಂಡು ಹೊರಟ್ವಿ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಅಲ್ಲಿ ಜೋಕಾಲಿನ ಹಾಡ್ತಿದ್ದಾಳೆ. ನಂತರ ಅಲ್ಲಿಂದ ನನ್ನ ನಾದಿನಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ನಾದಿನಿ ಮನೆಯಲ್ಲಿ ನಮ್ಮ ಮನೆಯವರು ಬರ್ತಡೇ ಅಲ್ವಾ, ಅಲ್ಲಿ ಎಲ್ಲ ಸ್ವೀಟ್ ಮಾಡಿದರು. ಯಾರ್ಯಾರೋ ಸೇರಿಕೊಂಡಿದ್ರು, ನಮ್ಮ ಅತ್ತೆ ಎಲ್ಲ ಸೇರಿದರು. ಇದು ನಮ್ಮ ನಾದಿನಿ ಮನೆ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ. ಥ್ಯಾಂಕ್ ಯು ಆಲ್. ಬಾಯ್.